ಎಲ್ಲರಿಗೂ ನಮಸ್ಕಾರ. ಸಾಮುದ್ರಿಕ ಶಾಸ್ತ್ರದಲ್ಲಿ ಉಲ್ಲೇಖವಾದಂತೆ ಮಹಿಳೆಯರ ದೇಹದ ಭಾಗಗಳನ್ನು ನೋಡಿ ಅವರ ಗುಣಲಕ್ಷಣಗಳನ್ನು ತಿಳಿಯಬಹುದಾಗಿದೆ. ಹೆಣ್ಣನ್ನ ದೇವರ ಸ್ವರೂಪವೆನ್ನುತ್ತಾರೆ. ಪುರಾತನ ಕಾಲದಿಂದಲೂ ಆಕೆಯನ್ನ ದೇವಿ ಸ್ವರೂಪವೆಂದು ಪೂಜಿಸುತ್ತಾರೆ. ಅದೃಷ್ಟವಂತ ಹೆಣ್ಣಿನ ಗುಣಲಕ್ಷಣಗಳು ಯಾವುವೆಂದರೆ, ಮೊದಲನೇದು, ಹೆಣ್ಣು ಮಗಳು ಸದಾ ಮನೆಯಲ್ಲಿ ನಗುತ್ತಾ ಇದ್ದರೆ ಆ ಮನೆಯ ಸಮೃದ್ಧಿ ಮತ್ತು ಅಭಿವೃದ್ಧಿ ಆಗುತ್ತದೆ. ಹೆಣ್ಣಿನ ಹಣೆಯ ಭಾಗವು ಅಗಲವಾಗಿದ್ದರೆ ಆ ಹೆಣ್ಣು ಮಗಳು ಗಂಡನ ಮನೆಗೆ ಹೋದಾಗ ಸುಖದಿಂದ ಇರುತ್ತಾಳೆ. ಉದ್ದನೆಯ ಬೆರಳುಗಳನ್ನು ಹೊಂದಿರುವ ಹೆಣ್ಣು ಮಗಳು ತನ್ನ ಗಂಡನ ಪಾಲಿಗೆ ಅದೃಷ್ಟ ದೇವತೆ ಇದ್ದಂತೆ. ಉದ್ದನೆಯ ಕುತ್ತಿಗೆಯನ್ನು ಹೊಂದಿರುವ ಹೆಣ್ಣು ಮಗಳು ಇದ್ದ ಮನೆ ಹಾಗೂ ಹೋದ ಮನೆಗೆ ಸದಾ ಅಭಿವೃದ್ಧಿ ತರುತ್ತಾಳೆ. ದಪ್ಪವಾಗಿರುವ ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಏನೇ ಕಷ್ಟ ಬಂದರೂ ಅದನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ದುಂಡನೆಯ ಮುಖ, ದೊಡ್ಡದಾದ ಕಣ್ಣು ನೋಡಲು ಆಕರ್ಷಕವಾಗಿದ್ದರೆ ಆ ಹೆಣ್ಣು ಮಗಳು ಸದಾ ಸುಖದಿಂದ ಇರುತ್ತಾಳೆ. ಹೆಣ್ಣು ಮಕ್ಕಳ ತುಟಿಯು ದಪ್ಪಗೆ ದುಂಡಗೆ ಇದ್ದರೆ ಅಂಥ ಸ್ತ್ರೀಯ ಜೀವನದಲ್ಲಿ ಯಾವುದೇ ಕೆಟ್ಟ ಘಟನೆಗಳು ನಡೆಯುವುದಿಲ್ಲ ಮತ್ತು ಸದಾ ಸುಖದಿಂದ ಇರುತ್ತಾಳೆ. ಹೆಣ್ಣು ಮಕ್ಕಳ ಹಲ್ಲಿನ ನಡುವೆ ಅಂತರ ಇದ್ದರೆ ಅಂತಹ ಹೆಣ್ಣು ಭಾಗ್ಯಶಾಲಿ ಆಗಿರುತ್ತಾಳೆ. ಹೆಣ್ಣು ಮಕ್ಕಳ ಕೈ ಬೆರಳುಗಳಲ್ಲಿ ಶಂಖ ಹಾಗೂ ಶುಭ ಸೂಚಕಗಳಿದ್ದರೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾಳೆ. ಹೆಣ್ಣು ಮಕ್ಕಳ ಕಾಲು ಬೆರಳುಗಳು ಉದ್ದವಾಗಿದ್ದರೆ ಲಕ್ಷ್ಮೀ ಸ್ವರೂಪವೆಂದು ಉಲ್ಲೇಖಿಸಲಾಗಿದೆ. ಚಪ್ಪಟೆ ಕಾಲುಗಳನ್ನು ಹೊಂದಿರುವ ಸ್ತ್ರೀಯರು ಮನೆಯಲ್ಲಿ ಯಾವುದೇ ಕಲಹ ಆಗಲು ಬಿಡುವುದಿಲ್ಲ. ಮನೆಯವರ ಜೊತೆ ಹೊಂದಾಣಿಕೆಯಿಂದ ಇರುತ್ತಾಳೆ. ತುಟಿಯ ಪಕ್ಕ ಮಚ್ಚೆ ಇರುವ ಸ್ತ್ರೀಯು ಅದೃಷ್ಟವಂತ ಇರುತ್ತಾಳೆ. ಉದ್ದನೆಯ ಕಿವಿ ಹೊಂದಿರುವ ಹೆಣ್ಣು ಮಗಳು ಭಾಗ್ಯಶಾಲಿಯಾಗಿರುತ್ತಾಳೆ ಹಾಗೂ ಆಯುಷ್ಯು ಮತ್ತು ಆರೋಗ್ಯ ಹೆಚ್ಚುತ್ತದೆ. ಮೂಗಿನ ಮೇಲೆ ಮಚ್ಚೆ ಹೊಂದಿರುವ ಹೆಣ್ಣು ಮಗಳು ತುಂಬ ಭಾಗ್ಯಶಾಲಿ ಆಗಿರುತ್ತಾಳೆ. ದೊಡ್ಡ ತಲೆಯನ್ನು ಹೊಂದಿರುವ ಹೆಣ್ಣು ಮಕ್ಕಳನ್ನು ಸರಸ್ವತಿ ದೇವಿಗೆ ಹೋಲಿಸುತ್ತಾರೆ. ಚಪ್ಪಟೆ ಹಾಗೂ ಅಗಲವಾದ ಹೆಬ್ಬೆರಳುಗಳನ್ನು ಹೊಂದಿರುವ ಹೆಣ್ಣು ಮಕ್ಕಳು ತುಂಬ ಭಾಗ್ಯಶಾಲಿಗಳಾಗಿರುತ್ತಾರೆ. ಕಾಲಿನ ಹಿಮ್ಮಡಿಯು ತ್ರಿಕೋನ ಆಕಾರದಲ್ಲಿದ್ದರೆ ಅತಿಯಾದ ಬುದ್ಧಿವಂತೆಯಾಗಿದ್ದು ತನ್ನ ತಿಳುವಳಿಕೆಯಿಂದ ಕುಟುಂಬವನ್ನು ಒಗ್ಗಟ್ಟಿನಲ್ಲಿ ಸೇರಿಸಿಕೊಂಡು ಹೋಗುವ ಹಾಗೂ ಎಲ್ಲ ರೀತಿಯಲ್ಲಿ ಸಹಾಯ ಮಾಡುವ ಮನೋಭಾವನೆಯನ್ನು ಹೊಂದಿರುತ್ತಾರೆ. ಹೆಣ್ಣು ಮಕ್ಕಳ ಮುಖದ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ತಾನು ಮದುವೆಯಾಗುವ ಮನೆಯ ಎಲ್ಲ ಸದಸ್ಯರ ಪ್ರಗತಿಯು ಹೆಚ್ಚುತ್ತದೆ. ದೇವಿಯ ಹಾಗೆ ದಟ್ಟವಾದ ಹಾಗೂ ನೇರವಾದ ಕೂದಲುಗಳನ್ನು ಹೊಂದಿರುವ ಮಹಿಳೆಯು ಜೀವನದಲ್ಲಿ ಸುಖ, ಶಾಂತಿ ಹಾಗೂ ಅದೃಷ್ಟವನ್ನು ಹೊಂದಿರುತ್ತಾಳೆ. ಹೊಟ್ಟೆಯ ಭಾಗದ ಹೊಕ್ಕಳಿನ ಸುತ್ತ ಮಚ್ಚೆ ಇದ್ದರೆ ಅಂತಹ ಹೆಣ್ಣು ಮಗಳು ಅದೃಷ್ಟವಂತೆ ಆಗಿರುತ್ತಾಳೆ. ಕಾಲಿನ ಬೆರಳುಗಳ ಮಧ್ಯ ಅಂತರವಿದ್ದರೆ ಅಂತಹ ಹೆಣ್ಣು ಮಗಳು ಮನೆಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಹಾಗೂ ಸಕಲ ಐಶ್ವರ್ಯವನ್ನು ತರುತ್ತಾಳೆ. ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.